ಏನಿದೆ ಓದಿದ್ರಲ್ಲಿ ಹ್ಯಾಪಿ ಬರ್ಡೇ ಪ್ರತೀಕ್ಷಾ ಅಂದಿದೆ. ತಗೋ ನಿಂಗೆ ಚಾಕ್ಲೇಟ್ಸ್ ಎಲ್ಲಮ್ಮ ಚಾಕ್ಲೇಟ್ಸ್ ಎಲ್ಲಮ್ಮ ಚಾಕ್ಲೇಟ್ಸ್ ಇಲ್ಲಿ ಚಾಕ್ಲೇಟ್ಸ್ ತಗೋ. ಯಾವ್ದು ಬೇಕೋ ಚಾಕ್ಲೇಟ್ಸ್ ತಗೋ ಚಾಕ್ಲೇಟ್ಸ್ ಯಾವ್ದು ಬೇಕೋ ತಗೋ. ಥ್ಯಾಂಕ್ ಯು ಮಮ್ಮಿ ಅಂತ ಹೇಳು. ಇವಾಗಲ್ಲ ಇವಾಗ. ಹ್ಯಾಪಿ ಬರ್ಡೇ ಕೃತಿಕ್ಷಾ. ಇಲ್ಲೇನಿದೆ ನೋಡ್ದಾ? ನೋಡ್ದಾ? ಹ್ಯಾಪಿ ಬರ್ಡೇ ಚಿನ್ನಿ. ಅಮ್ಮ ಗಿಫ್ಟ್ ತಂದಾರ ನೋಡು. ಹ್ಯಾಪಿ ಬರ್ಡೇ. ಕೇಕ್ ಕಟ್ ಮಾಡೋ ಟೈಮಲ್ಲಿ ಓಪನ್ ಮಾಡಾಯ್ತಾ? ತಗೋ ಚಾಕ್ಲೇಟ್ ತಗೋ ತಿನ್ನು. ನಿಂಗೆ ಯಾವ್ದು ಬೇಕು ಚಾಕ್ಲೇಟು? ಲಾಲಿಪಾಪು. ಇನ್ನೂ ನಿದ್ದೆ ಮಾಡ್ತಿದ್ದ? 9 ಗಂಟೆ ಆಯಿತು. ಹ್ಯಾಪಿ ಬರ್ಡೇ ಕಂದ. ಖುಷಿಯಾಗಿ ಚೆನ್ನಾಗಿರೋ. ಎಲ್ಲ ನಿಮ್ದು ಇದು ತೋರಿಸು ಕೇಕು. ಇನ್ನೂ ಈವ್ನಿಂಗ್ ಕೇಕು ಎಲ್ಲ. ಮೆಹಂದಿ ತೋರಿಸು. ವಾವ್ ಎಷ್ಟು ಚೆನ್ನಾಗಿ ಬಂದಿದೆಯೇ ಎಲ್ಲ. ಹಿಂದೆ ತೋರಿಸು. ಸೂಪರ್. ನೋಡಿ ನಂದು ಬಂದಿದೆ ನೋಡು. ಗುಡ್. ಏನು ಬೇಕೋ ತಿನ್ನು. ನೋಡಪ್ಪ ಇನ್ನ ಗಿಫ್ಟ್ ತಂದಿದ್ದಾರೆ. ಸರಿ ಡೋರ್ ಮುಚ್ಚಿಬಿಟ್ಟಿದ್ದಾರೆ. ಅಂತ ಇಪ್ಪತ್ತು ಸೋಮವಾರ ಕೃತಿಕ್ಷಾಗೆ ಬರ್ಡೇ ಗಿಫ್ಟ್ ಆಗಿ ಹೆಲಿಕಾಪ್ಟರ್ ಕೊಟ್ಟಿದ್ದಾರೆ ಅವ್ರ ಅಪ್ಪ ಆಟ ಆಡಕ್ಕೆ. ಅದನ್ನ ಇವಾಗ ಆಟ ಆಡ್ತಾ ಇದ್ದಲ್ಲ ಅವಳು. ಹೆಲಿಕಾಪ್ಟರ್ ಬಟನ್ ಇದೆಯಾ? ಅದು ಮೇಲ್ಗಡೆ ಹೋಗ್ತಾ ಇದ್ರೆ ನಂಗೆ ಡ್ರೋನ್ ಹೋಗ್ತಾ ಇದೆ ಅನ್ನೋ ತರ ಅನಿಸ್ತಾ ಇದೆ. ಇದಕ್ಕೂ ಚಾರ್ಜಿಂಗ್ ಹಾಕ್ಬೇಕು ಮೈನ್. ಇದರಲ್ಲಿ ಯು ಪಿ ಅಂತ ಈ ಕಡೆ ಏನೋ ಯು ಎಂ ಪಿ ಆಟ ಆಡ್ತಾರೆ. ಒಳ್ಳೆ ಚಿಕ್ಕ ಮಕ್ಳ ತರ ಆಟ ಆಡ್ತಾ ಇದೀರಲ್ರಿ. ಅವ್ನು ನೋಡಿ ಅವನ ಹೆಂಗ್ ನೋಡ್ತಾ ಇದ್ದಾನೆ. ಕೃತಿಕ್ಷಾ ಬರ್ಡೇಗೆ ಸ್ಪೆಷಲ್ ಆಗಿ ಅವಳಿಗೆ ಇಷ್ಟ ಆಗಿರೋಂಥ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ರೆಡಿ ಆಗ್ತಾ ಇದ್ದಾವೆ. ನಾನು ಅವಳಿಗೋಸ್ಕರ ನೆನ್ನೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನೆನ್ನೆ ಆಗಲಿಲ್ಲ, ಟೈಮು ಸ್ವಲ್ಪ ಬ್ಯುಸಿ ಆಗೋಗಿದೆ. ಸೊ ಗುಲಾಬ್ ಜಾಮೂನ್ ಮಾಡಿ ಆಲ್ರೆಡಿ ತಿಂದು ಕೂಡ ಆಯಿತು. ಅವಳಿಗೂ ಇಷ್ಟ ಆಯಿತು, ಚೆನ್ನಾಗಿ ಬಂದಿತ್ತು ಗುಲಾಬ್ ಜಾಮೂನು. ಸ್ಮೈಲ್ ಮಾಡೆ. ಸೂಪರ್ ಕಂದ. ನಾನು ಮಗುಗೆ ಹಾಲು ಕುಡಿಸ್ತಾ ಇದ್ದೆ. ಕೃತಿಕ್ಷಾ ಮೆತ್ತಗೆ ಬಂದುಬಿಟ್ಟು ಅಮ್ಮ ಬಾ ನನಗೆ ಊಟ ಕೊಡು ಅಂತ ಹೇಳ್ತಾ ಇದ್ದಾಳೆ. ಇರೇ ಇವ್ನಿಗೆ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಬರ್ತೀನಿ ಅಂದರೆ ಇಲ್ಲ ಬೇಗ ಬಾ ಅಂತ ಕರೀತಾ ಇದ್ದಾಳೆ. ಈಗ ಕೃತಿಕ್ಷಾಗೆ ಮೊಗ್ಗಿನ ಜಡೆ ಹಾಕ್ಸಿದ್ದೀವಿ ಫ್ರೆಂಡ್ಸ್. ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ಲ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಫೋಟೋಶೂಟ್ ಕೂಡ ಇದೆ. ಸೂಪರ್. ಇನ್ನೂ ಲಾಂಗ್ ಚೈನ್ ಇತ್ತು, ಬಟ್ ಹಾಕೋದು ಬೇಡ ಅವಳಿಗೆ, ಭಾರ ಅನ್ಸುತ್ತೆ. ಸ್ಮೈಲ್ ಅಮ್ಮ. ಅಲ್ಲ ಒಂಚೂರು ತಿರ್ಕೊ ಕ್ರಾಸ್ ಆಗಿ ಹಂಗೆ ತಿರ್ಗು ನೋಡು. ಸ್ಮೈಲ್ ಮಾಡ್ಬೇಕು. ಸ್ಮೈಲೇ ಮಾಡ್ತಾ ಇಲ್ಲ ನೀನು. ಹಂಗೆ ಸ್ಮೈಲ್ ಮಾಡ್ತಾ ಇರೋ. ಹಂಗೆ ತಿರ್ಗು. ಸೂಪರ್.
ಕೃತಿಕ್ಷನ ರೆಡಿ ಮಾಡಿಸಿ ಇವಾಗ ನಾವು ಫೋಟೋಶೂಟ್ಗೆ ನಾವು ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಸೊ ಅವಳು ಹಾಕ್ಕೊಂಡಿರೋ ಈ ಲಂಗ ಓಣಿ ಹೊಲಿಸಿದ್ದು, ಸೊ ಸ್ಯಾರಿಯಲ್ಲಿ ಹೊಲಿಸಿದ್ದು, ದುಪ್ಪಟ್ಟ ಮಾತ್ರ ನಾನು ಸಪ್ರೇಟಾಗಿ ತೊಗೊಂಡಿದ್ದೆ. ಎರಡೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅವಳಿಗೆ. ಹಾಗೆ ಕೃತಿಕ್ಷಾಗೆ ಈ ಡ್ರೆಸ್ಸು ಹೊಲ್ಕೊಟ್ಟಿದ್ದು ನಮ್ಮ ಮನೆ ಪಕ್ಕದ ಮನೆಯವರು. ಅವಳಿಗೆ ಅಂತ ಅಂದ್ಬಿಟ್ಟು ಇಷ್ಟು ಕ್ಯೂಟಾಗಿ ಹೊಲ್ಕೊಟ್ಟಿದ್ದಾರೆ ಅಂತಂದರೆ ನಾನು ಅಂದ್ಕೊಂಡಿರಲಿಲ್ಲ ಅವಳಿಗೆ ಇಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪರ್ಫೆಕ್ಟಾಗಿ ಹೊಲ್ಕೊಟ್ಟಿದ್ದಾರೆ. ನನಗಂತೂ ಖುಷಿ ಆಗೋಯಿತು. ಅದಾದಮೇಲೆ ಅವಳನ್ನ ರೆಡಿ ಮಾಡ್ಸೋಕ್ಕೂ ಹೆಲ್ಪ್ ಮಾಡಿದ್ರು. ಸೊ ಅವಳ ಸೆಲೆಬ್ರೇಷನ್ ಇವತ್ತು ಇಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂದರೆ ಅವರು ಕೂಡ ಕೈ ಜೋಡಿಸಿದ್ದಾರೆ ಅದಕ್ಕೆ. ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಥರ ಸೆಟ್ಟೆಲ್ಲ ಇದೆ. ಆರಾಮಾಗಿ ಇಲ್ಲಿ ಬಂದು ಯಾವ ಥರ ಬೇಕಾದರೂ ಫೋಟೋಸ್ ತೊಗೊಬೋದು. ಮಕ್ಳಿಗಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಫೋಟೋಸು. ಸೊ ಫೋಟೋಶೂಟ್ ಎಲ್ಲ ಆಯಿತು. ಅವಳಿಗೆ ಭಾರ ಆಗಿಬಿಟ್ಟಿದೆ ಮೊಗ್ಗಿನ ಜಡೆ, ಅದಕ್ಕೆ ಅವಳಿಗೆ ಮೊಗ್ಗಿನ ಜಡೆ ಎಲ್ಲ ತೆಗೆಸ್ಬಿಟ್ಟು ಈಗ ಕೇಕ್ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ ನಾವು. ಕೇಕ್ ಡಿಸೈನ್ ನೋಡಿ ಫ್ರೆಂಡ್ಸ್, ಕೇಕ್ ಡಿಸೈನ್ ನೋಡಿ ನಾನು ಸೈಕಾಗೋದು. ಏನು ಸಖತ್ತಾಗಿ ಬಂದಿದೆ ಡಿಸೈನು. ಸೊ ನಾವು ಆನ್ಲೈನಲ್ಲಿ ನೋಡಿಬಿಟ್ಟು ಈ ರೀತಿ ಫೋಟೋ ತೋರಿಸಿದ್ರು, ಸೇಮ್ ಹಂಗೆ ಮಾಡಿದ್ದಾರೆ ನೋಡಿ. ಕೇಕ್ ತೊಗೊಂಡು ಇವಾಗ ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ದೊಡ್ಡೋಳಾಗೆ ಅದಕ್ಕೆ ಅಮ್ಮ ನೋಡಿಲಿ ಸ್ಟೀರಿಂಗ್ ಹೊಟ್ಟೋಗುತ್ತೆ, ಅದಕ್ಕೆ ನೀನು ದೊಡ್ಡೋಳಾಗಬೇಕು. ಇಷ್ಟಿದ್ದ ಕುಡ್ಸ್ಕೊಂಡಿದ್ದು ಆಗಿದೆ ನನ್ನ ಮಗಳು. ಈ ಲಂಗ ಓಣಲ್ಲಿ ಇನ್ನೂ ದೊಡ್ಡೋಳಾಗ್ತಾಳೆ. ಎಲ್ಲಿ ಅಮ್ಮ ಅಮ್ಮ ಓವರ್ ಎಕ್ಸೈಟ್ಮೆಂಟ್ ಇವಳು ಅವ್ರ ಅಪ್ಪನ ತರ. ಹೇಳಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಬರ್ಡೇ ವಿಶ್ ಮಾಡಿ ಅಂತ ಹೇಳು. ಎಲ್ಲರಿಗೂ ನನ್ನ ಬರ್ಡೇ ವಿಶ್ ಮಾಡಿ ಅಂತ ಹೇಳು. ವಿಶ್ ಮಾಡ್ತಾರೆ ಬೇಡ. ಹ್ಯಾಪಿ ಬರ್ತ್ಡೇ ಇಟ್ಟಿದೆ ಈ ಕಡೆ. ಜೂಮ್ ಹಾಕೊಂಡು ಲೈಟ್ ಹಾಕೋ ಹಾಕೊಂಡಿದ್ದೀನಿ. ಅಲ್ಲೇ ಇರು ಬಂಗಾರಿ. ನಿಂತ್ಕೋ, ಕರೆಕ್ಟ್ ಸೆಂಟ್ರಿಗೆ ನಿಂತ್ಕೋ, ಸೆಂಟ್ರಿಗೆ ಬಾ. ಸ್ಮೈಲ್. ಅಷ್ಟೊಂದು ಓಡಿಸ್ತಾರೆ ಬೇಡ. ಬೇಡ ಬಿಡೆ. ನಗು ನಗು. ಈ ಕಡೆ ನೋಡು. ಹ್ಯಾಪಿ ಬರ್ಡೇ ಟು ಮೀ ಅನ್ನು ಚಿನ್ನಿ. ಹಾ ಲೆಫ್ಟ್ಗೆ. ಹ್ಯಾಪಿ ಬರ್ತ್ಡೇ ಕಂದ. ತಿನ್ಸಿ ಹೋಗಿ, ಇಬ್ರು ತಿನ್ಸಿ, ಇಬ್ರು ಕೈರ ಮುಟ್ಕೊಂಬಿಡ. ಚಿನ್ನಿ ಹ್ಯಾಪಿ ಬರ್ಡೇ ಚಿನ್ನಿ. ನೀನು ತಿನ್ಸು, ಅಪ್ಪ ತಿನ್ಸು, ಅಪ್ಪ ತಿನ್ಸು. ಊಟ ಮಾಡಿಸಿದ್ರೆ ನಂಗೆ ಅಕ್ಕಕ್ಕ. ಅಯ್ಯೋ ಇವನೊಬ್ಬ ಮಿಸ್ ಅಲ್ಲ, ಇವನು ಕೂರ್ಸ್ಕೋಬೇಕಿತ್ತು ನೀವು. ಇಲ್ಲಿ ಬರ್ತಾರೆ. ಇರು ಅಕ್ಕ ಬರ್ಲಿ, ಇರು ಪಕ್ಕದಲ್ಲಿ ಬರ್ಲಿ, ಇರು ಅಕ್ಕ ಬರ್ಲಿ ಫಸ್ಟು. ನೀನ್ ಬರೇ, ನೀನ್ ಕುತ್ಕೋ ಬರೇ. ಇರ್ಲಿ ಅಕ್ಕ ಮಾಡ್ತಾ ಇದ್ದಾರೆ ನೋಡಿ, ಸುನೀತಕ್ಕ ಮಾಡ್ತಾ ಇದ್ದಾರೆ ನೋಡಿ ಫೋನ್. ಜಾಸ್ತಿ ತಿನ್ಸ್ಬೇಕು. ಫೋಟೋಸ್ ಕೊಡಬೇಕು. చిన్ని దానికి కనపడరు మీరు. హాఫ్ సారీ. ఒక సెకండ్, ఒకే ఒక సెకండ్ ఉండండి. ఒకే ఒక సెకండ్. తిన్సు అక్కಗೆ, ఆంటీకి తిన్సు.
ತಿನ್ಸ್ಬಾ ಅಲ್ಲಿ. ಕಟ್ ಮಾಡಿ ఆల్రెడీ ఫోటో షూట్ చేస్తాము. చెప్పండి ತಿನ್ಸು ಅಣ್ಣಕ್ಕೆ ತಿನ್ಸು ಏ ಒಂದ್ಸಲಿ ಬಾ. మళ్ళీ కార్ వచ్చినాయి అది క్రీమ్ బని అన్ని కొట్టా అలాగే ಅಲ್ಲಿ ನೋಡಿ ಅಮ್ಮ ಹೇಳ್ತಾರೆ ನೋಡಲ್ಲ ಇಸ್ಕೋ ಅಮ್ಮ ಹತ್ರ ಇಸ್ಕೋ ಏ ಈ ಕಡೆ ಬಾ ಸುಮ್ಮನೆ ತಿನ್ಬಿಡು ಬಂದಾರಿ ಬಾಯಿ ಇಟ್ಕೋ ನೀನು ತಿನ್ಬೇಡ ಜಾಸ್ತಿ ತಿನ್ನು. ಅವನಿಗೆ ಬೇಕಂತ ತಿನ್ನ. ಬೇಕಮ್ಮ ಅವನು ಬಿಸಿ ಅಲ್ಲ, ಇರು ಅಜ್ಜಿ ಅಲ್ಲೋಗಿ ಹೋಗಿ ಇನ್ನು ಅವ್ರು ಶೇರ್ ಮಾಡಿಲ್ಲ. ಒಂದು ವಾರ ಕೊಡ್ತೀನಿ ಅಂದ್ರು, ನಮ್ಗೆ ಅರ್ಜೆಂಟ್ ಬಂದಿವಿ 2-3 ಕುಡಿ. ಅಂದ್ರೆ ಅವ್ರದ್ದು ಲಿಂಕ್ ಕಳಿಸ್ಬಿಟ್ರೆ ನೀ ಈ ಕಡೆ ಬಾರೆ ಈ ಕಡೆ ಮುಖ ನೋಡ್ಕೊಂಡು ಹೇಳಿಮ್ಮ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಕೃತಿಕ್ಷಾ ಬರ್ಡೇ ಹೇಗಾಯಿತು ಅಂತ ಅಂದ್ಬಿಟ್ಟು. ಸೊ ನಾವು ಅಂದ್ಕೊಂಡಂಗೆ ತುಂಬ ಚೆನ್ನಾಗಾಯಿತು. ಸೊ ಅವಳ ಫೋಟೋಸ್ ಕೂಡ ತುಂಬ ಕ್ಯೂಟಾಗಿ ಬಂದಿದೆ, ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಕೃತಿಕ್ಷಾ ಮಾತ್ರ ತುಂಬ ಹ್ಯಾಪಿ ಆದರು. ಹಾಗೆ ನಾವು ಕೂಡ ಅವಳ ಬರ್ಡೇನ ಸ್ಪೆಷಲಾಗಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಹಾಗೆ ಒಂದು ಒಳ್ಳೇದಾಗಲಿ ನಾವು 4 ಜನಕ್ಕೆ ಅಂತ ಅಂದ್ಬಿಟ್ಟು ನಾವು ಆಶ್ರಮಕ್ಕೂ ಕೂಡ ನಾವು ಒಂದೊತ್ತಿಗೆ ಊಟಕ್ಕೆ ಕೃತಿಕ್ಷಾ ಹೆಸರಲ್ಲಿ ನಾವು ಕೊಟ್ಟಿದ್ವಿ. ಸೊ ಅದೇ ವಿಡಿಯೋ ಬರ್ತಾಯಿದೆ. ಸೊ ಇದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ನಮಗೆ ಇದನ್ನು ಮಾಡಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಪುಟಾಣಿ ಕೃತಿಕ್ಷಾ ಅವರ 4ನೇ ವರ್ಷದ ಹುಟ್ಟುಹಬ್ಬ. ಕೃತಿಕ್ಷಾಗೆ ನಾವೇನಂತ ವಿಶ್ ಮಾಡೋಣ? ಶ್ರೀಯುತ ಹರ್ಷಿತ್ ಸರ್ ಅವರು ಹಾಗೂ ಶ್ರೀಮತಿ ಗಾಯತ್ರಿ ಮೇಡಮ್ ಅವರು ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ಈ ದಿನದ ರಾತ್ರಿಯ ವಿಶೇಷ ಊಟದ ವ್ಯವಸ್ಥೆಯನ್ನ ಮಾಡಿಸ್ಕೊಟ್ಟಿರ್ತಾರೆ. ಕೃತಿಕಾ ಒಳ್ಳೆ ವಿದ್ಯಾವಂತಲಾಗಿ, ಬುದ್ಧಿವಂತಲಾಗಿ, ಆರೋಗ್ಯವಂತಲಾಗಿ ಅವರ ತಂದೆ ತಾಯಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಕೀರ್ತಿಯನ್ನ ತರುವಂತಹ ಮಗಳಾಗಲಿ ಅಂತ ಆಶಿಸ್ತಾ, ಶ್ರೀಯುತ ಹರ್ಷಿತ್ ಸರ್ ಅವರು ಹಾಗೂ ಗಾಯತ್ರಿ ಮೇಡಮ್ ಅವರು ಮಾಡ್ತಕ್ಕಂತ ಕೆಲಸದಲ್ಲಿ ಯಶಸ್ಸಿಗೆ ಅವರ ಇಷ್ಟಾರ್ಥಗಳನ್ನ ಭಗವಂತ ನೆರವೇರಿಸಿಕೊಡ್ತಾ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯಗಳನ್ನ ಅನುಗ್ರಹಿಸಲಿ ಅಂತ ಹಾರೈಸ್ತಾ ಪ್ರಾರ್ಥನೆಯೊಂದಿಗೆ ಈ ದಿನದ ರಾತ್ರಿಯ ಊಟವನ್ನ ಸ್ವೀಕರಿಸೋಣ ಮಕ್ಕಳೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.